ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಅಧ್ಯಾಯ 4.2 ರೋಮನ್ ಗಣರಾಜ್ಯಗಳು, ರೋಮನ್ನರ ಕೊಡುಗೆಗಳು. ಈ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಯಾವ ನದಿಯ ದಡದ ಮೇಲೆ ಪ್ರಾಚೀನ ರೋಮಿನ ನಾಗರಿಕತೆ ಬೆಳೆಯಿತು? ಉತ್ತರ, ಟೈಬರ್ ನದಿ ದಡದ ಮೇಲೆ. ಪ್ರಶ್ನೆ 2, ರೋಮಿನಲ್ಲಿ ಗಣರಾಜ್ಯ ಸ್ಥಾಪನೆಯಾದದ್ದು ಯಾವಾಗ? ಉತ್ತರ, ಸಾಮಾನ್ಯ ಶಕ ಪೂರ್ವ 509ರಲ್ಲಿ. ಪ್ರಶ್ನೆ 3, ರೋಮ್ ಎನ್ನುವ ಪದ ಯಾವ ಪದದಿಂದ ಬಂದಿದೆ? ಉತ್ತರ, ರೋಮುಲಸ್ ಪದದಿಂದ ಬಂದಿದೆ. ಪ್ರಶ್ನೆ 4, ರಿಪಬ್ಲಿಕ್ ಎನ್ನುವ ಪದ ಯಾವ ಲ್ಯಾಟಿನ್ ಶಬ್ದದಿಂದ ಬಂದಿದೆ? ಉತ್ತರ, ರೆಸ್ ಪಬ್ಲಿಕಾ ಎಂಬ ಪದದಿಂದ ಬಂದಿದೆ. ಪ್ರಶ್ನೆ 5, ಹ್ಯಾನಿಬಾಲ್ ಯಾರು? ಉತ್ತರ, ಕಾರ್ಥೇಜಿಯನ್ನರ ಮೇಧಾವಿ ಸೇನಾಪತಿ. ಪ್ರಶ್ನೆ 6, ರೋಮಿನ ಪ್ರಥಮ ನಿರಂಕುಶ ಪ್ರಭು ಯಾರು? ಉತ್ತರ, ಜೂಲಿಯಸ್ ಸೀಸರ್. ಪ್ರಶ್ನೆ 7, ಜೂಲಿಯಸ್ ಸೀಸರ್ ಮತ್ತು ಪಾಂಪೆಯ ನಡುವೆ ಮಧ್ಯವರ್ತಿಯಾಗಿದ್ದವನು ಯಾರು? ಉತ್ತರ, ಕ್ರಾಸಸ್. ಪ್ರಶ್ನೆ 8, ವಿನಿ ವಿಡಿ ವಿಶಿ ಇದು ಯಾರ ಪ್ರಸಿದ್ಧ ಮಾತುಗಳು? ಉತ್ತರ, ಜೂಲಿಯಸ್ ಸೀಸರನ ಪ್ರಸಿದ್ಧ ಮಾತುಗಳು. ಪ್ರಶ್ನೆ 9, ಪಾಂಪೆಯನ್ನು ಜೂಲಿಯಸ್ ಸೀಸರ್ ಯಾವ ಕದನದಲ್ಲಿ ಸೋಲಿಸಿದನು? ಉತ್ತರ, ಫಾರ್ಸಲಸ್ ಕದನದಲ್ಲಿ ಸೋಲಿಸಿದನು. ಪ್ರಶ್ನೆ 10, ಕ್ಲಿಯೋಪಾತ್ರ ಯಾರು? ಉತ್ತರ, ಈಜಿಪ್ತಿನ ರಾಣಿಯಾಗಿದ್ದವಳು. ಪ್ರಶ್ನೆ 11, ಜೂಲಿಯಸ್ ಸೀಸರನನ್ನು ಕೊಲೆಗೈದ ಪ್ರಮುಖ ವ್ಯಕ್ತಿ ಯಾರು? ಉತ್ತರ, ಬ್ರೂಟಸ್. ಪ್ರಶ್ನೆ 12, ರೋಮಿನ ಅತ್ಯಂತ ಶ್ರೇಷ್ಠ ಸಾಮ್ರಾಟನನ್ನು ಹೆಸರಿಸಿ. ಉತ್ತರ, ಅಗಸ್ಟಸ್ ಸೀಸರ್. ಪ್ರಶ್ನೆ 13, ಅಗಸ್ಟಸ್ ಸೀಸರನ ಮೂಲ ಹೆಸರೇನು? ಉತ್ತರ, ಆಕ್ಟಿವಿಯನ್. ಪ್ರಶ್ನೆ 14, ಅಗಸ್ಟಸ್ ಪದದ ಅರ್ಥವೇನು? ಉತ್ತರ, ಪವಿತ್ರ ಅಥವಾ ಗೌರವ. ಪ್ರಶ್ನೆ 15, ಯೇಸು ಕ್ರಿಸ್ತ ಹುಟ್ಟಿದಾಗ ರೋಮ್ ನಗರವನ್ನು ಆಳುತ್ತಿದ್ದ ಸಾಮ್ರಾಟ ಯಾರು? ಉತ್ತರ, ಅಗಸ್ಟಸ್ ಸೀಸರ್. ಪ್ರಶ್ನೆ 16, ಕಾನ್ಸ್ಟಾಂಟಿನೋಪಲ್ಗೆ ರೋಮ್ ಸಾಮ್ರಾಜ್ಯದ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಉತ್ತರ, ಕಾನ್ಸ್ಟಂಟೈನ್. ಪ್ರಶ್ನೆ 17, ಕಾನ್ಸ್ಟಾಂಟಿನೋಪಲ್ಗೆ ಇರುವ ಆಧುನಿಕ ಹೆಸರೇನು? ಉತ್ತರ, ಇಸ್ತಾನ್ಬುಲ್. ಪ್ರಶ್ನೆ 18, ಜಸ್ಟಿನಿಯನ್ ಏತಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ? ಉತ್ತರ, ಕಾನೂನು ಸಂಹಿತೆಯ ರಚನೆಗಾಗಿ ಜಸ್ಟಿನಿಯನ್ ಪ್ರಸಿದ್ಧನಾಗಿದ್ದಾನೆ. ಪ್ರಶ್ನೆ 19, ಪ್ರಾಚೀನ ರೋಮಿನ ಅತ್ಯಂತ ಶ್ರೇಷ್ಠ ವೈದ್ಯ ಯಾರು? ಉತ್ತರ, ಗೆಲನ್. ಪ್ರಶ್ನೆ 20, ಮಧುಮೇಹ ಮತ್ತು ಗಂಟಲು ಮಾರಿ ರೋಗಗಳನ್ನು ಮೊದಲು ವಿವರಿಸಿದವರು ಯಾರು? ಉತ್ತರ, ಅರೆಟೆಕಸ್. ಪ್ರಶ್ನೆ 21, ಕಾನ್ಸ್ಟಾಂಟಿನೋಪಲ್ ಸಂತ್ ಸೋಫಿಯಾ ಚರ್ಚನ್ನು ಕಟ್ಟಿಸಿದವರು ಯಾರು? ಉತ್ತರ, ಜಸ್ಟಿನಿಯನ್. ವಿದ್ಯಾರ್ಥಿಗಳೇ, ಇದೇ ಅಧ್ಯಾಯದಲ್ಲಿ ಕಂಡುಬರುವ 2 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ರೋಮ್ ನಗರದ ಸ್ಥಾಪಕರು ಯಾರು? ಉತ್ತರ, ರೋಮ್ ನಗರವನ್ನು ಅವಳಿ ಸಹೋದರರಾದ ರೋಮುಲಸ್ ಮತ್ತು ರೆಮಸ್ ಎನ್ನುವರು ನಿರ್ಮಿಸಿದರು. ಪ್ರಶ್ನೆ 2, ಪ್ರಾಚೀನ ರೋಮಿನ ಮೊದಲ ತ್ರಿಮೂರ್ತಿಗಳನ್ನು ಹೆಸರಿಸಿ. ಉತ್ತರ, ಪಾಂಪೆ, ಜೂಲಿಯಸ್ ಸೀಸರ್ ಮತ್ತು ಕ್ರಾಸಸ್.
ಪ್ರಶ್ನೆ 3, ಜೂಲಿಯಸ್ ಸೀಸರ್ ಬರೆದ ಗ್ರಂಥವನ್ನು ಹೆಸರಿಸಿ. ಉತ್ತರ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್. ಪ್ರಶ್ನೆ 4, ಜೂಲಿಯಸ್ ಸೀಸರ್ನ ಯಾವುದಾದರೂ 2 ಸುಧಾರಣೆಗಳನ್ನು ತಿಳಿಸಿ. ಉತ್ತರ ಮೊದಲನೆಯದಾಗಿ ಸೆನೆಟ್ನ ಸಂಖ್ಯಾಬಲ ಹೆಚ್ಚಿಸಿ ಅದರ ಅಧಿಕಾರ ಮೊಟಕುಗೊಳಿಸಿದನು. ಎರಡನೆಯದಾಗಿ ಪ್ರಾಂತೀಯ ಜನರಿಗೆ ಪೌರತ್ವದ ಹಕ್ಕುಗಳನ್ನು ನೀಡಿದನು. ಪ್ರಶ್ನೆ 5, ದ್ವಿತೀಯ ತ್ರಿಮೂರ್ತಿಗಳು ಎಂದು ಯಾರನ್ನು ಕರೆಯಲಾಗಿದೆ. ಉತ್ತರ ಮಾರ್ಕ್ ಆಂಟೋನಿ, ಲೆಪಿಡಸ್ ಮತ್ತು ಆಕ್ಟಿವಿಯನ್. ಪ್ರಶ್ನೆ 6, ಕಲೋಸಿಯಂ ಎಂದರೇನು. ಉತ್ತರ ಕಲೋಸಿಯಂ ಅಂದರೆ ರಂಗಮಂದಿರ. ರೋಮ್ ಪ್ರಜೆಗಳು ಖಡ್ಗ, ಮಲ್ಲಯುದ್ಧ ಅಥವಾ ಹಸಿದ ಸಿಂಹಗಳಿಂದ ಕ್ರಿಶ್ಚಿಯನ್ನರ ವಧೆ ವೀಕ್ಷಿಸಲು ಬರುತ್ತಿದ್ದ ಒಂದು ರಂಗಮಂದಿರವಾಗಿದೆ. ಪ್ರಶ್ನೆ 7, ಅಗಸ್ಟಸ್ ಸೀಸರ್ನ 2 ಮುಖ್ಯ ದಂಡನಾಯಕರನ್ನು ತಿಳಿಸಿ. ಉತ್ತರ ಮೊದಲನೆಯದಾಗಿ ಅಗ್ರಿಪ್, ಎರಡನೆಯದಾಗಿ ಮ್ಯಾಸಿನಾಸ್. ಪ್ರಶ್ನೆ 8, ಅಗಸ್ಟಸ್ಸನ ಅಲಂಕರಿಸಿದ 4 ಕವಿಗಳು ಅಥವಾ ಬರಹಗಳನ್ನು ಹೆಸರಿಸಿ. ಉತ್ತರ ಲಿವಿ, ಹೋರಿಸ್, ವರ್ಜಲ್, ಓವಿಡ್. ಪ್ರಶ್ನೆ 9, ಪ್ಯಾಕ್ಸ್ ರೋಮನಾ ಎಂದರೇನು. ಉತ್ತರ ಪ್ಯಾಕ್ಸ್ ರೋಮನಾ ಅಂದರೆ ರೋಮನ್ ಶಾಂತಿ, ಮಹಾನ್ ರೋಮನ್ ಸಾಮ್ರಾಜ್ಯದ ಸ್ಥಾಪನೆ. ಪ್ರಶ್ನೆ 10, 12 ಕೋಷ್ಟಕಗಳು ಎಂದರೇನು. ಉತ್ತರ ರೋಮನ್ ಕಾನೂನು ವಿವರಿಸುವ ಲಿಖಿತ ಸಂಹಿತೆ. ಪ್ರಶ್ನೆ 11, ಜಸ್ ಜೆಂಟಿಯಂ ಎಂದರೇನು. ಉತ್ತರ ರೋಮ್ನಲ್ಲಿದ್ದ ವಿದೇಶಿಯರಿಗೆ ರೋಮ್ ಪೌರತ್ವವಿಲ್ಲದೆ ರೋಮ್ ಸಾಮ್ರಾಜ್ಯದಲ್ಲಿ ವಾಸಿಸುವವರಿಗೆ ಅನ್ವಯವಾಗುವ ಕಾನೂನು. ಪ್ರಶ್ನೆ 12, ಪ್ರಾಚೀನ ರೋಮಿನ ಯಾರಾದರೂ 2 ಇತಿಹಾಸಕಾರರನ್ನು ಹೆಸರಿಸಿ. ಉತ್ತರ ಸಲ್ಲೂಸ್ ಮತ್ತು ಪ್ಲೂಟಾರ್ಕ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಅಧ್ಯಾಯ 4.2 ಈ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೊನೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.